ಇವತ್ತಿನ ಸಾಹಿತ್ಯಿಕ ಸಂದರ್ಭ ನಮ್ಮೆಲ್ಲರಿಗೂ ಗೊತ್ತು. ಕನ್ನಡದ ಸಾಹಿತ್ಯ ಸಣ್ಣ ಕಥೆಯಿಂದ ಕಾದಂಬರಿ ಪ್ರಕಾರದತ್ತ ತನ್ನ ಒಲವನ್ನು ವಿಸ್ತರಿಸ್ಕೊಳ್ತಾ ಇರುವಂಥ ಸಂದರ್ಭ ಇವತ್ತು. 10 ವರ್ಷಗಳ ಹಿಂದೆ ಇವತ್ತಿನ ಕನ್ನಡದ ಸಾಹಿತ್ಯದ ಪ್ರಮುಖ ಪ್ರಕಾರ ಯಾವುದು ಅಂತ ಕೇಳಿದ್ರೆ ನಾವೆಲ್ಲರೂ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ವು, ಸಣ್ಣ ಕಥೆ ಅಂತ. ಆದರೆ ಆ ಒಲವು ಇವತ್ತು ಕಾದಂಬರಿಯಲ್ಲಿ ವ್ಯಕ್ತ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಈ ಶತಮಾನೋತ್ಸವದ ನೆಪದಲ್ಲಿ ನಿರಂಜನ ಅಂತ ಅವರಂಥ ಕನ್ನಡದ ಬಹುಮುಖ್ಯ ಬರಹಗಾರರನ್ನು ನೆನಪಿಸ್ಕೊಳ್ಳೋದಿದೆಯಲ್ಲ, ಅದು ಸಾಂಸ್ಕೃತಿಕವಾಗಿ ಇವತ್ತಿನ ಸಂದರ್ಭದಲ್ಲಿ ವಿಶೇಷವಾದ ಮಹತ್ವ ಇದೆ ಅಂತ ನನಗನ್ಸುತ್ತೆ. ಅದೇ ಕಾಲಕ್ಕೆ ಇವತ್ತಿನ ವಿರೋಧಾಭಾಸಗಳಿದೆಯಲ್ಲ, ಅಂದರೆ ಸಾಂಸ್ಕೃತಿಕ ಕರ್ನಾಟಕ ಅನ್ನುವಂತಹದ್ದು ತುಣುಕುಗಳಾಗಿ ಒಡೆದಿದೆಯಲ್ಲ ನಮ್ಮ ನಡುವೆನೇ. ಇಂಥ ಸಂದರ್ಭದಲ್ಲಿ ನಿರಂಜನರಂಥ ಲೇಖಕರು ಈ ಸಾಂಸ್ಕೃತಿಕ ಕರ್ನಾಟಕವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಒಂದು ರೀತಿಯ ಪ್ರೇರಣೆ ಆಗ್ಬೋದೇನೋ ನಮಗೆ ಅಂತ ನನಗನ್ಸುತ್ತೆ. ಅದು ನಿರಂಜನರ ಕಾದಂಬರಿಗಳ ಬಗ್ಗೆ ಮಾತನಾಡುವಂತಹದ್ದು ತುಂಬ ದೊಡ್ಡ ಕೆಲಸ ಅಂತ. ಮೇಡಮ್ ಹೇಳಿದ ಹಾಗೆ ಸುಮಾರು 25 ಕಾದಂಬರಿಗಳನ್ನು ಅವರು ಸುಮಾರು 2 ದಶಕಗಳ ಅವಧಿನಲ್ಲಿ ಬರೆದಿದ್ದಾರೆ. ಅದು ಈ 25 ಕಾದಂಬರಿಗಳನ್ನು ಇಟ್ಕೊಂಡು ಮಾತಾಡೋದಂದರೆ ಕನಿಷ್ಠ 2 ದಿನಗಳ ಒಂದು ಸಂಕೀರ್ಣ ಆದರೂ ಆಗುತ್ತೆ. ಅದು ಹಾಗಾಗಿ ನಾನು ಅವರ ಕೆಲವು ಕಾದಂಬರಿಗಳನ್ನು ಕೇಂದ್ರವಾಗಿಟ್ಟುಕೊಂಡು ಅವರ ಎಲ್ಲ ಕಾದಂಬರಿಗಳ ಆಶಯಗಳ ಬಗ್ಗೆ ನನ್ನ ಅನಿಸಿಕೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ನಿರಂಜನ ಅವರ ಕಾದಂಬರಿಗಳನ್ನು ಎದುರಿಗಿಟ್ಟುಕೊಂಡು ಕೂತಾಗ ನನಗೆ 2 ಬಗೆಯ ಕುತೂಹಲ ಇತ್ತು. ಒಂದು, ಇವತ್ತಿನ ಸಾಹಿತ್ಯಿಕ ಸಂದರ್ಭ ನಮ್ಮೆಲ್ಲರಿಗೂ ಗೊತ್ತು. ಕನ್ನಡದ ಸಾಹಿತ್ಯ ಸಣ್ಣ ಕಥೆಯಿಂದ ಕಾದಂಬರಿ ಪ್ರಕಾರದತ್ತ ತನ್ನ ಒಲವನ್ನು ವಿಸ್ತರಿಸ್ಕೊಳ್ತಾ ಇರುವಂಥ ಸಂದರ್ಭ ಇವತ್ತು. 10 ವರ್ಷಗಳ ಹಿಂದೆ ಇವತ್ತಿನ ಕನ್ನಡದ ಸಾಹಿತ್ಯದ ಪ್ರಮುಖ ಪ್ರಕಾರ ಯಾವುದು ಅಂತ ಕೇಳಿದ್ರೆ ನಾವೆಲ್ಲರೂ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ವು, ಸಣ್ಣ ಕಥೆ ಅಂತ. ಆದರೆ ಆ ಒಲವು ಇವತ್ತು ಕಾದಂಬರಿಯಲ್ಲಿ ವ್ಯಕ್ತ ಆಗ್ತಾ ಇದೆ. ಕನ್ನಡದ ಅನೇಕ ಪ್ರಮುಖ ಕಥೆಗಾರರು ಕಾದಂಬರಿಗಳನ್ನು ರಚಿಸ್ತಾ ಇರುವಂತಹ ಕಾಲಘಟ್ಟ ಇವತ್ತಿನದು. ಅದು ಇಂತಹ ಸಂದರ್ಭದಲ್ಲಿ ನಿರಂಜನರ ಓದು ಮತ್ತು ಮರು ಓದು ನಮಗೆ ಯಾವ ಅನುಭವವನ್ನು ನೀಡಬಹುದು ಅನ್ನುವಂಥದ್ದು ನನ್ನ ಮೊದಲನೆಯ ಕುತೂಹಲ. ಎರಡನೇದು, ಸಾಹಿತ್ಯ ರಚನೆಯನ್ನು ಒಂದು ಸಾಮಾಜಿಕ ಜವಾಬ್ದಾರಿ ಮತ್ತು ಬದ್ಧತೆ ಅಂತ ನಾವೆಲ್ಲರೂ ಹೇಳ್ತೇವಲ್ಲ, ಆ ಮಾತನ್ನು ಇವತ್ತು ಕೊಂಚ ವಾಚ್ಯವಾಗಿಯೇ ನಾವೆಲ್ಲರೂ ಮಾತಾಡ್ತಾ ಇದ್ದೇವೆ ಅಂತ ನನಗೆ ಅನಿಸುತ್ತೆ. ಅದು ಇದಕ್ಕೆ ಪೂರಕವಾಗಿ ನಿರಂಜನರ ಓದು ನಮಗೆ ಯಾವುದಾದರೂ ಹೊಸ ಒಳಹನ್ನು ನೀಡಬಹುದೇ ಅನ್ನುವಂಥದ್ದು ನನ್ನ ಎರಡನೆಯ ಕುತೂಹಲ ಅಥವಾ ನಿರೀಕ್ಷೆ. ಈ ನಿರೀಕ್ಷೆಗಳ ಜೊತೆಗೆ ನಿರಂಜನರ ಕಾದಂಬರಿಗಳನ್ನು ಓದಿದಾಗ ನನಗೆ ಒಂದು ಬಗೆಯ ಖುಷಿ ಮತ್ತು ಸಾಹಿತ್ಯದ ಓದುಗನಿಗೆ ದೊರೆಯುವ ನೆಮ್ಮದಿ ಎರಡೂ ನನಗೆ ಆ ಸಂದರ್ಭದಲ್ಲಿ ಆಯಿತು ಅನ್ನೋದನ್ನು ಮೊದಲಿಗೆ ಹೇಳಬೇಕು. ಅದು ಯಾಕೆಂದರೆ 70 ವರ್ಷಗಳ ಹಿಂದಿನ ನಿರಂಜನರ ಕಾದಂಬರಿಗಳನ್ನು ಈಗ ಓದುವ ಒಂದು ಸಂದರ್ಭ ಇದೆಯಲ್ಲ, ಆ ಸಂದರ್ಭದಲ್ಲಿ ಅವು 70 ವರ್ಷಗಳ ಹಿಂದಿನ ಕೃತಿಗಳು ಅನ್ನಿಸ್ತೇನೆ. ಸಮಕಾಲೀನ ಕೃತಿಗಳು, ಸಂಗತಿಗಳನ್ನು ಅವ್ರು ಹೇಳ್ತಾ ಆ ಕೃತಿಗಳು ನಮ್ಮ ಜೊತೆ ಹಂಚ್ಕೋತಾ ಇದ್ದಾವೆ ಅನಿಸಿದ್ದು ಖುಷಿಗೆ ಮೊದಲ ಕಾರಣ. ಇನ್ನೊಂದು, ಆ ಕಾದಂಬರಿಗಳ ಕಟ್ಟುವಿಕೆ, ಕಸುಬುದಾರಿಕೆ ನನ್ನ ಗಮನವನ್ನು ಸೆಳೆದದ್ದು ಮತ್ತು ಖುಷಿಗೆ ಮತ್ತೊಂದು ಕಾರಣ. ಅದು ಇಲ್ಲೊಂದು ಸಂಗತಿಯನ್ನು ಹೇಳಬೇಕು ಆರಂಭದಲ್ಲೇ. ನಿರಂಜನರು ನಮಗೆಲ್ಲ ಗೊತ್ತಿರೋ ಹಾಗೆ ಕಥೆಗಳನ್ನು, ಅಂಕಣ ಸಾಹಿತ್ಯವನ್ನು, ವಿಮರ್ಶೆಯನ್ನು, ಹೀಗೆ ಅನೇಕ ಪ್ರಕಾರಗಳಲ್ಲಿ ತೊಡಗಿಸಿಕೊಂಡಿದ್ದಂಥವರು. ಆದರೆ ನನ್ನ ಪ್ರಕಾರ ಅವರ ನಿಜವಾದ ಸಿದ್ಧಿಯನ್ನು ಕಾಣುವಂತಹದ್ದು ಕಾದಂಬರಿಗಳಲ್ಲಿ ಅಂತ ಅನಿಸುತ್ತೆ. ಅದು ಈ ಮಾತನ್ನು ಅನೇಕ ವಿಮರ್ಶಕರು ಅವರ ಬರಹಗಳಲ್ಲಿ ಕೂಡ ಹೇಳಿದ್ದಾರೆ. ಅದು ಇವತ್ತಿನ ಕೆಲವು ಕಥೆಗಾರರು ಕಥೆಗಳಿಂದ ಕಾದಂಬರಿ ಪ್ರಕಾರದತ್ತ ಹೊರಳುಕೊಂಡಿದ್ದಾರೆ ಅಂತ ನಾನು ಆರಂಭದಲ್ಲೇ ಹೇಳಿದೆ. ಅದು ಈ ಚಲನೆ ನಿರಂಜನರದು ಕೂಡ ಆಗಿತ್ತು. ಅದು ಬಹುಶಃ ಅವರು ಕಾದಂಬರಿಗಳನ್ನು ಬರೀಲಿಕ್ಕೆ ಶುರು ಮಾಡಿದ ಮೇಲೆ ಕಥೆಯ ಪ್ರಕಾರದ ಬಗ್ಗೆ ಒಂದು ರೀತಿಯ ಆಸಕ್ತಿಯನ್ನು ಕಳ್ಕೊಂಡ್ರೇನೋ ಅಂತ ನನಗೆ ಅನಿಸುತ್ತೆ. ಅದು ಅವರೇ ಒಂದು ಕಡೆ ಹೇಳ್ತಾರೆ, ಈ ಕಥೆ ಎನ್ನುವಂತಹದ್ದು ಈ ಭೂಮಿಯ ಮೇಲೆ ನಡೆಯುವಂತಹ ಚಟುವಟಿಕೆ ಆದರೆ ಕಾದಂಬರಿ ಎನ್ನುವಂತಹದ್ದು ಒಂದು ಗಗನದಲ್ಲಿ ನಡೆಯುವಂತಹ ಚಟುವಟಿಕೆ. ಒಂದು ಅಪಾರ ಸಾಧ್ಯತೆಗಳನ್ನು ಮತ್ತು ಸ್ವಾತಂತ್ರ್ಯವನ್ನು ನೀಡುವಂತಹ ಪ್ರಕಾರ ಕಾದಂಬರಿ ಅನ್ನುವಂತಹದ್ದು ನಿರಂಜನರ ನಿಲುವಾಗಿತ್ತು. ಮತ್ತು ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ಅದೆಲ್ಲವೂ ನಮಗೆ ಗೊತ್ತು. ಅದು
ನಿರಂಜನರ ಸಾಮಾಜಿಕ ಆಶಯಗಳು ಮತ್ತು ಕಾಳಜಿಗಳಿದ್ವಲ್ಲ, ಅವುಗಳ ಅಭಿವ್ಯಕ್ತಿಗೆ ಬಹುಶಃ ಸಣ್ಣ ಕಥೆಯ ಪ್ರಕಾರ ಅಷ್ಟು ಸಾಧ್ಯ ಆಗ್ತಾ ಇರಲಿಲ್ವೇನೋ. ಅದು ಈ ಕಾದಂಬರಿಯ ದೊಡ್ಡ ಕ್ಯಾನ್ವಾಸ್ ಅವರಿಗೆ ಅಗತ್ಯ ಇತ್ತು ಅಂತ ಅನಿಸುತ್ತೆ. ಆ ಕಾರಣಕ್ಕಾಗಿಯೇ ಅವರು ನಿರಂತರವಾಗಿ ಕಾದಂಬರಿಗಳನ್ನು ಬರ್ಕೊಂಡು ಹೋದರು. ಅವರ ಮೊದಲ ಕಾದಂಬರಿ ಪ್ರಕಟ ಆಗಿದ್ದು 1953ರಲ್ಲಿ ವಿಮೋಚನೆ. ಅದು ನಂತರದ 20 ವರ್ಷಗಳ ಅವಧಿನಲ್ಲಿ 25 ಕಾದಂಬರಿಗಳನ್ನು ಬರೆದರಲ್ಲ. ಕೆಲವು ವರ್ಷಗಳಲ್ಲಂತೂ ಅವರು 4-5 ಕಾದಂಬರಿಗಳನ್ನು ಬರೆದಿರುವಂತಹ ನಿದರ್ಶನಗಳು ಉಂಟು. ಅದು ಬಹುಶಃ ಅವರ ವ್ಯಕ್ತಿತ್ವ ಇದೆಯಲ್ಲ, ಒಂದು ನಿರಂತರವಾದ ತುಡಿತ ಅಥವಾ ಕಾತರ ತಹತಃ ಇತ್ತಲ್ಲ, ಅದು ಆ ಬರವಣಿಗೆಯಲ್ಲೂ ಕೂಡ, ಅಂದರೆ ಬರವಣಿಗೆಯ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಕೂಡ ಅದು ಕಾಣುತ್ತೆ ಅದರಲ್ಲಿ ಕೂಡ ಅಂತ ನನಗೆ ಅನಿಸುತ್ತೆ. ಅದು ನಾನಾಗಲೇ ಒಂದು ಸಾಹಿತ್ಯದ ಬದ್ಧತೆಯ ಕುರಿತು ಒಂದು ಸಂಗತಿಯನ್ನು ಹೇಳಿದೆ. ಅದು ಸಾಹಿತ್ಯ ಅನ್ನುವಂತಹದ್ದು ವರ್ತಮಾನದ ಸಂದಿಗ್ಧಗಳಿಗೆ ಅಥವಾ ಸಮಕಾಲೀನ ಬಿಕ್ಕಟ್ಟುಗಳಿಗೆ ಒಂದು ಪ್ರತಿಕ್ರಿಯೆ ಆಗಿರಬೇಕು ಅನ್ನುವಂಥದ್ದು ಎಲ್ಲ ಕಾಲದ ಅಪೇಕ್ಷೆ ಕೂಡ ಹೌದು. ಆದರೆ ಈ ಅಪೇಕ್ಷೆ ಇವತ್ತು ಹೆಚ್ಚು ಸ್ಪಷ್ಟವಾಗಿ ಒಂದು ರೀತಿಯ ಒತ್ತಾಯದ ರೀತಿಯಲ್ಲಿ ಸಾಹಿತ್ಯದಲ್ಲಿ ಕೇಳಿಸ್ತಾ ಇದೆ. ಅದು ಈ ಮಾತಿನ ತೀವ್ರತೆ ಎಷ್ಟು ಇದೆ ಅಂದರೆ, ಅನೇಕ ಸಂದರ್ಭಗಳಲ್ಲಿ ಈ ಸಾಮಾಜಿಕ ಆಶಯ ಅಥವಾ ಕಾಳಜಿಯ ಅಭಿವ್ಯಕ್ತಿಯ ರೂಪದಲ್ಲಿ ಪ್ರಕಟ ಆಗುವ ಸಾಹಿತ್ಯ ಇದೆಯಲ್ಲ, ಅದು ಘೋಷಣೆಗಳ ರೂಪದಲ್ಲಿ ಅಥವಾ ವರದಿಗಳ ರೂಪದಲ್ಲಿ ಉಳಿತಾ ಇರೋದನ್ನು ನಾವೆಲ್ಲರೂ ಗಮನಿಸಬಹುದು. ಆದರೆ ನಿರಂಜನರ ಕಾದಂಬರಿಗಳನ್ನು ಅಥವಾ ಕಥೆಗಳನ್ನು, ಅಂಕಣ ಬರಹಗಳನ್ನು ನೋಡಿದ್ರೆ ಆ ಸಾಮಾಜಿಕ ಕಾಳಜಿಗಳು ಕಲಾತ್ಮಕ ಆಯಾಮವನ್ನು ಪಡ್ಕೊಂಡಿರೋದನ್ನು ನಾವು ಗಮನಿಸ್ಬೋದು. ಆ ಕಾರಣಕ್ಕಾಗಿಯೇ 70 ವರ್ಷಗಳ ನಂತರವೂ ನಿರಂಜನರ ಕಾದಂಬರಿಗಳು ನಮಗೆ ತುಂಬ ಮುಖ್ಯವಾದವು ಅಂತ ಅನಿಸುತ್ತೆ. ಮತ್ತು ಅವುಗಳನ್ನು ನಾವು ಮತ್ತೆ ಮುಖಾಮುಖಿ ಆಗಬೇಕು ಅಂತ ಅನಿಸುತ್ತೆ. ಅದು ಭಾಷೆಗೆ ಒಂದು ಧ್ವನಿ ಇದೆ ಅನ್ನುವಂಥದ್ದೇನೆ ಇವತ್ತಿನ ಸಂದರ್ಭದಲ್ಲಿ ಅನೇಕರಿಗೆ ಮುಖ್ಯ ಅನ್ನಿಸ್ತಾ ಇಲ್ಲ. ಅದು ನಾವು ಕನ್ನಡವನ್ನು ಅಲ್ಪಪ್ರಾಣ ಇಟ್ಕೋಬೇಕು ಕನ್ನಡದಲ್ಲಿ ಅಥವಾ ಮಹಾಪ್ರಾಣಗಳನ್ನು ಬಿಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಆದರೆ ಈ ಕನ್ನಡದ ಧ್ವನಿ ಅನ್ನುವಂಥದ್ದೇನೆ ಕ್ಷೀಣಿಸ್ತಾ ಇದೆಯಲ್ಲ ಅನ್ನುವಂಥ ಆತಂಕ ನಮ್ಮಲ್ಲಿ ಅನೇಕರಿಗೆ ಮುಖ್ಯ ಅನ್ನಿಸ್ತಾ ಇಲ್ಲ. ಅದು ಈ ಭಾಷೆಯ ಧ್ವನಿಯ ಬಗ್ಗೆ ಯಾರಿಗೆ ಕಾಳಜಿ ಇದೆ ಅವರಿಗೆ ನಿರಂಜನರ ಕಾದಂಬರಿಗಳ ಓದು ಇದೆಯಲ್ಲ, ಅದು ಒಂದು ಅಪಾರ ಭರವಸೆಯನ್ನು ನೀಡುವಂತಹದ್ದು ಅಂತ ನನಗೆ ಅನಿಸುತ್ತೆ. ಅದು ಮೇಡಮ್ ಅವರು ಹೇಳರು, ನಿರಂಜನರ ಸಾಹಿತ್ಯದ ಒಂದು ಪ್ರಮುಖ ಲಕ್ಷಣ ವೈಚಾರಿಕತೆ ಅನ್ನುವಂತಹದ್ದು. ಆ ವೈಚಾರಿಕತೆ ಅನ್ನುವಂತಹದ್ದು ಇಲ್ಲಿನ ಬಹುತೇಕ ಕಾದಂಬರಿಗಳ ಪ್ರಮುಖ ಧಾತು ಕೂಡ ಹೌದು. ಆದರೆ ಈ ವೈಚಾರಿಕತೆ ಅನ್ನುವಂಥದ್ದು ಇವರ ಕಾದಂಬರಿಗಳಲ್ಲಿ ಶುಷ್ಕ ಆಗಿರಲ್ಲ, ಘೋಷಣೆಗಳಾಗಿರಲ್ಲ, ಅಥವಾ ಮಾಹಿತಿಯಷ್ಟೇ ಆಗಿರಲ್ಲ. ಅದು ಒಂದು ಕಲೆಯಾಗಿ ಪರಿವರ್ತನೆ ಆಗೋದನ್ನು ನಾವು ಗಮನಿಸ್ಬೋದು. ಅದು ನಿರಂಜನರನ್ನು ಕೆಲವು ಕಾದಂಬರಿಗಳನ್ನು ಗಮನಿಸಿ ಹೇಳೋದಾದರೂ ಕೂಡ ಅವರು ಕನ್ನಡದ ಉತ್ತಮ ಕಾದಂಬರಿಕಾರರಲ್ಲಿ ಒಂದರು. ಅವರ ಚಿರಸ್ಮರಣೆ ಇರ್ಬೋದು, ರಂಗಮ್ಮನ ವಠಾರ ಇರ್ಬೋದು, ಮೃತ್ಯುಂಜಯ ಇರಬಹುದು, ಇವುಗಳು ಕನ್ನಡ ಕಾದಂಬರಿಗಳ ಉತ್ತಮ ಕಾದಂಬರಿಗಳ ಪಾಲಿಗೆ ನಿಸ್ಸಂಶಯವಾಗಿ ಸೇರುವಂತಹ ಕೃತಿಗಳು ಅಂತ ನನಗೆ ಅನಿಸುತ್ತೆ. ನಿರಂಜನರ ಈ 25 ಕಾದಂಬರಿಗಳಿದೆಯಲ್ಲ, ಈ ಕಾದಂಬರಿಗಳ ಪ್ರಮುಖ ಲಕ್ಷಣಗಳೇನು ಅಂದರೆ ನನಗೆ ತಕ್ಷಣಕ್ಕೆ 2 ಮಾತುಗಳಲ್ಲಿ ಹೇಳ್ಬೋದು ಅಂತ ಅನಿಸುತ್ತೆ. ಅದು ಈ ಎಲ್ಲ ಕೃತಿಗಳು ಮುಖ್ಯವಾಗಿ 2 ಮಾದರಿಗಳನ್ನು ನಮ್ಮ ಮುಂದೆ ಇಡ್ತಾ ಇದ್ದಾವೆ ಅಂತ ನನಗೆ ಅನಿಸುತ್ತೆ. ಒಂದು ರೈತ ಮಾದರಿ ಅಥವಾ ಒಂದು ಔದ್ಯಮಿಕ ವರ್ಗದ ಮಾದರಿ, ಇನ್ನೊಂದು ಮಾತೃ ಮಾದರಿ ಅಂತ ನನಗೆ ಅನಿಸುತ್ತೆ. ಅಂದರೆ ಈ ರೈತ ಸಂಸ್ಕೃತಿ ಮತ್ತು ಮಾತೃ ಮಾದರಿಗಳ ಮುಖಾಂತರ ಅವರು ಸಮಕಾಲೀನ ಬಿಕ್ಕಟ್ಟುಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಅದು ನನಗೆ ಯಾವಾಗಲೂ ಅನಿಸೋದು, ನಾವು ಸಮಕಾಲೀನ ಬಿಕ್ಕಟ್ಟುಗಳ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ಈ ಬಿಕ್ಕಟ್ಟುಗಳಿಗೆ ಮೂಲ ಕಾರಣವೇ ನಾವು ಅವುಗಳನ್ನು ಯಾವ ರೀತಿ ಎದುರುಗೊಳ್ತಾ ಇದ್ದೇವೆ ಅಂತ. ಅದು ಅಂದರೆ ಇವತ್ತಿನ ಆಡಳಿತ ವ್ಯವಸ್ಥೆ ಇರ್ಬೋದು, ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ಇದೆಲ್ಲವೂ ಒಂದು ಪುರುಷ ಪ್ರಧಾನ ಅಭಿವ್ಯಕ್ತಿಯಾಗಿರುತ್ತೆ. ಮತ್ತು ಒಂದು ಅಧಿಕಾರದ ಭಾಷೆ ಅಲ್ಲಿ ಬಳಕೆ ಆಗ್ತಾ ಇರುತ್ತೆ. ಅದು ಈ ಅಧಿಕಾರದ ಭಾಷೆ ಮತ್ತು ಪುರುಷ ಪ್ರಧಾನ ಸಂಸ್ಕೃತಿ ಇದೆಯಲ್ಲ, ಇದಕ್ಕೆ ಪ್ರತಿಯಾಗಿ ಒಂದು ರೈತ ಸಂಸ್ಕೃತಿಯನ್ನು ಮತ್ತು ಮಹಿಳಾ ಪ್ರಧಾನ ಸಂಸ್ಕೃತಿಯನ್ನು, ಅದು ಮಾತೃ ಸಂಸ್ಕೃತಿ ಅಂತ ನಾವು ಕರೆಯೋದಾದರೆ, ಆ ಸಂಸ್ಕೃತಿಯನ್ನು ನಿರಂಜನರು ತಮ್ಮ ಕೃತಿಗಳ ಮುಖಾಂತರ ನಮ್ಮ ಮುಂದೆ ಇಡ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಇದನ್ನು ಸ್ವಲ್ಪ ವಿಸ್ತಾರ ಮಾಡಿ ನೋಡೋದಾದರೆ, ಸ್ವಾತಂತ್ರ್ಯ ಚಳುವಳಿ
ಸಂದರ್ಭ ಇದೆಯಲ್ಲ, ಅದು ಅವರ ಕೃತಿಗಳಲ್ಲಿ ಒಂದು ಪ್ರಧಾನ ಪ್ರೇರಣೆಯಾಗಿ ಕಾಣಿಸ್ಕೊಳ್ಳುತ್ತೆ. ಅದು ಈ ಚಳುವಳಿನಲ್ಲಿ ಜನಸಾಮಾನ್ಯರು ಯಾವ ರೀತಿ ಪಾತ್ರವಹಿಸಿದರು ಅನ್ನುವಂಥದ್ದು ಆ ಚಿರಸ್ಮರಣೆ ಒಳಗೊಂಡಂತೆ ಅನೇಕ ಕೃತಿಗಳಲ್ಲಿ ಈ ಜನಸಾಮಾನ್ಯರು ಮತ್ತೆ ಮತ್ತೆ ನಮಗೆ ಎದುರಾಗ್ತಾರೆ. ಅದು ಸ್ವಾತಂತ್ರ್ಯ ಚಳುವಳಿ ಅಷ್ಟೇ ಅಲ್ಲ, ಅದರ ಜೊತೆಗೇ ಗ್ರಾಮ ಭಾರತದಲ್ಲಿ ನಡೆದ ಸ್ವರಾಜ್ಯದ ಹಂಬಲದ ಪ್ರಯತ್ನಗಳಿದೆಯಲ್ಲ, ಅದು ಇವರ ಕಾದಂಬರಿಗಳ ಒಂದು ಪ್ರಮುಖ ಕಾಳಜಿ ಅಂತ ನನಗೆ ಅನಿಸುತ್ತೆ. ರೈತರು ಮತ್ತು ಕಾರ್ಮಿಕ ವರ್ಗ ಅನುಭವಿಸಿದಂತಹ ಸಂಕಷ್ಟಗಳು, ಎರಡನೇ ಯುದ್ಧ ಜಗತ್ತಿನ ಮೇಲೆ ಬೀರಿದಂತಹ ಪರಿಣಾಮ, ಮುಖ್ಯವಾಗಿ ಜನಸಾಮಾನ್ಯರ ಮೇಲೆ ಯುದ್ಧ ಬೀರಿದ ಪರಿಣಾಮ, ಇವೆಲ್ಲವೂ ನಿರಂಜನರನ್ನು ಕಾಡಿವೆ ಮತ್ತು ಆ ಕಾಡುವಿಕೆ ಅವರ ಕಾದಂಬರಿಗಳಲ್ಲಿ ಅಭಿವ್ಯಕ್ತಗೊಂಡಿದೆ ಅಂತ ನನಗೆ ಅನಿಸುತ್ತೆ. ಅದು ಸಾಮಾನ್ಯ ಮನುಷ್ಯನ ಬದುಕಿನ ಬಗ್ಗೆ ಮತ್ತು ಆ ಬದುಕಿನ ಮೇಲೆ ಸಾಮಾಜಿಕ ಹಾಗೂ ರಾಜಕೀಯ ವ್ಯವಸ್ಥೆ ಬೀರಿದ ಪರಿಣಾಮಗಳನ್ನು ಒಂದು ಶೋಧಿಸುವಂತಹದ್ದು ಅವರ ಕಾದಂಬರಿಗಳ ಒಂದು ಪ್ರಮುಖ ಗುಣ ಆಗಿದೆ ಅಂತ ನನಗೆ ಅನಿಸುತ್ತೆ. ಅದು ಚಿರಸ್ಮರಣೆಯಿಂದ ಮೃತ್ಯುಂಜಯದವರೆಗಿನ ಅವರ ಒಂದು ಪ್ರಯಾಣ ಇದೆಯಲ್ಲ, ಕಾದಂಬರಿಗಳ ಪ್ರಯಾಣ, ಆ ಎಲ್ಲ ಕೃತಿಗಳಲ್ಲೂ ಕೂಡ ಜನಸಾಮಾನ್ಯರೇ ಪ್ರಮುಖ ಪಾತ್ರಗಳಾಗಿರೋದನ್ನು ನಾವು ಗಮನಿಸಬೇಕು. ಅದು DR ನಾಗರಾಜ್ ಅವರು ಒಂದು ಮಾತನ್ನು ಹೇಳ್ತಾರೆ, ನಿರಂಜನರನ್ನು ಕನ್ನಡದ ಪ್ರಮುಖ ಕಾದಂಬರಿಕಾರರಾದ ಶಿವರಾಮ ಕಾರಂತರು ಮತ್ತು ಕುವೆಂಪು ಅವರ ಜೊತೆಗಿಟ್ಟು DR ನಾಗರಾಜ್ ನೋಡ್ತಾರೆ. ಅದು ಅವ್ರು ತುಂಬ ಒಂದು ಮುಖ್ಯವಾದ ಸಂಗತಿಯನ್ನು ಹೇಳ್ತಾರೆ. ಕಾರಂತರು ಮತ್ತು ಕುವೆಂಪು ಅವರ ಕಾದಂಬರಿಯ ಶೈಲಿ ಇದೆಯಲ್ಲ, ಆ ಶೈಲಿನಲ್ಲಿ ಒಂದು ಬಗೆಯ ನಿರಾಳತೆ ಇತ್ತು, ಬಿಡುವು ಇತ್ತು. ಅದು ಒಂದು ಮಳೆಗಾಲವನ್ನು, ಆ ಮಳೆಗಾಲದ ರಾತ್ರಿಯನ್ನು, ಬೆಳದಿಂಗಳನ್ನು, ಸೂರ್ಯೋದಯಗಳನ್ನು ತುಂಬ ವ್ಯವಧಾನದಿಂದ ಕಾರಂತರು ಅಥವಾ ಕುವೆಂಪು ವಿವರಿಸ್ತಾ ಇದ್ದರು. ಅದು ಅಂದರೆ ಒಬ್ಬ ಸೌಂದರ್ಯ ಪ್ರಜ್ಞೆ ಆ ಕೃತಿಗಳಲ್ಲಿ ಎದ್ದು ಕಾಣ್ತಾ ಇತ್ತು. ಅದು ನಿರಂಜನರಿಗೆ ಆ ಬಿಡುವು ಇರಲಿಲ್ಲ ಅಂತ DR ನಾಗರಾಜ್ ಹೇಳ್ತಾರೆ. ಅದು ಅಂದರೆ ಬದುಕಿನ ಬಗ್ಗೆ ಯಾವುದೋ ಒಂದು ರೀತಿಯ ಆತುರ ಮತ್ತು ಆರ್ತತೆ ಅವರ ಕಾದಂಬರಿಗಳಲ್ಲಿ ಇತ್ತು. ಮನುಷ್ಯ ಯಾಕೆ ಹೀಗಾಗಿದ್ದಾನೆ ಅನ್ನುವಂತಹ ತುಡಿತ ಅದು ಅಂತ DR ನಾಗರಾಜ್ ಗುರುತಿಸ್ತಾರೆ. ಅದು ಒಂದು ತುಂಬ ಮುಖ್ಯ ಅವರ ಕೃತಿಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅಂತ ನನಗೆ ಅನಿಸುತ್ತೆ. ಅದು ಮತ್ತು ಅವರ ಕೃತಿಗಳ ಬಗ್ಗೆ ಮಾತಾಡೋದಾದರೆ ನಾವು ಕಮ್ಯುನಿಸ್ಟ್ ಸಿದ್ಧಾಂತದ ಬಗ್ಗೆ, ಮಾರ್ಕ್ಸ್ ವಾದದ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತೇವೆ. ಅದು ಆದರೆ ಈ ಕಮ್ಯುನಿಸ್ಟರು ಈ ಮಾರ್ಕ್ಸ್ ವಾದದ ಬಗ್ಗೆ ಮಾತಾಡುವಂತಹವರು ಒಂದು ಬಗೆಯ ಜಡತೆಯನ್ನು ಅಂತಲೇ ಸ್ವಲ್ಪ ಬಿಡುಬಿಸಾಗಿ ಹೇಳೋದಾದರೆ ಅವರ ಅಭಿವ್ಯಕ್ತಿನಲ್ಲಿ ಸ್ವಲ್ಪ ನಿಷ್ಠುರತೆ ಕಾಣಿಸುತ್ತೆ, ಅಥವಾ ಹೊರಟುತನ ಕಾಣಿಸುತ್ತೆ. ಅದು ಆದರೆ ಬದುಕಿನ ಸಾಧ್ಯತೆಗಳಲ್ಲಿ ಒಂದು ಜೀವನ ಪ್ರೀತಿಯನ್ನು ನೋಡುವಂತಹದ್ದು ನಿರಂಜನರ ಕಾದಂಬರಿಗಳ ವಿಶೇಷ. ಅದು ಅವರು ಸಿದ್ಧಾಂತಗಳನ್ನು ತಮ್ಮ ಕೃತಿಗಳಲ್ಲಿ ತಂದರೂ ಕೂಡ ಬದುಕಿನ ಸೌಂದರ್ಯಕ್ಕೆ ವಿಮುಖರಾದವರೇನೇ ಅಲ್ಲ. ಅದು ಭಾವುಕತೆ ಅನ್ನುವಂಥದ್ದು ಕೂಡ ಅವರ ಎಲ್ಲ ಕಾದಂಬರಿಗಳ ಒಂದು ಮುಖ್ಯ ಅಂಶ. ಅದು ರೈತ ಚಳುವಳಿಗಳ ಬಗ್ಗೆ ಮಾತಾಡ್ತಾ ಇದ್ದರೂ ಕೂಡ ಅದೇ ಸಂದರ್ಭದಲ್ಲಿ ಅವರು ಒಬ್ಬ ತಂದೆ ಮಗನ ಬಾಂಧವ್ಯದ ಬಗ್ಗೆ ಕೂಡ ತುಂಬ ಆರ್ತವಾಗಿ ಯೋಚನೆ ಬಲ್ಲವರಾಗಿದ್ದರು ಅನ್ನೋದನ್ನು ನಾವು ಗಮನಿಸಬೇಕು. ಅದು ಚಿರಸ್ಮರಣೆಯಲ್ಲಿ ಮಾಸ್ತರ್ ಮದುವೆ ಆಗಿರಲ್ಲ, ಆದರೆ ಅಪ್ಪು ಅಥವಾ ಚಿರಕಂಡನ ಮದುವೆಗೆ ಅವರು ವಿರೋಧ ವ್ಯಕ್ತಪಡಿಸಲ್ಲ. ಆ ಸಂಗಾತಿಗಳನ್ನು ಕೂಡ ಚಳುವಳಿನಲ್ಲಿ ತೊಡಗಿಸಿ ಅಂತ ಒಂದು ಕಿವಿ ಮಾತು ಹೇಳೋದಿದೆಯಲ್ಲ, ಅದು ಕೂಡ ಈ ಆರ್ತತೆಯ ಒಂದು ಲಕ್ಷಣ ಅಂತ ನನಗೆ ಅನಿಸುತ್ತೆ. ಅದು HS ರಾಘವೇಂದ್ರ ರಾವ್ ಅವರು ನಿರಂಜನ ಅವರ ಕಮ್ಯುನಿಸಮ್ ಸಂಬಂಧದ ಬಗ್ಗೆ ತುಂಬ ಒಂದು ಅದ್ಭುತವಾದ ಒಳನೋಟವನ್ನು ಕೊಟ್ಟಿದ್ದಾರೆ. ಅದು ಅವರು ಹೇಳ್ತಾರೆ, ಈ ಕಮ್ಯುನಿಸ್ಟ್ ಸಿದ್ಧಾಂತದ ಬಗೆಗಿನ ಭ್ರಮನಿರಸನ ಮತ್ತು ಮಾರ್ಕ್ಸಿಸ್ಟ್ ಸಿದ್ಧಾಂತಗಳ ಬಗೆಗಿನ ಒಲವು ಎರಡನ್ನೂ ಕೂಡ ನಿರಂಜನ ಅವರ ಬರವಣಿಗೆಯಲ್ಲಿ, ಕಾದಂಬರಿಗಳಲ್ಲಿ ಗುರುತಿಸ್ಬೋದು ಅಂತ ಹೇಳ್ತಾರೆ. ಅಂದರೆ ಅವರ ಕಾದಂಬರಿಗಳಿಗೆ ಆ ಪಕ್ಷದ ಒಳಜಗಳಗಳು ಯಾವತ್ತೂ ವಸ್ತು ಆಗಲಿಲ್ಲ ಅನ್ನುವಂಥದ್ದು ಅವರ ಮುಖ್ಯವಾದ ಅಬ್ಸರ್ವೇಷನ್. ಅದು ವ್ಯಕ್ತಿಗಳ ಮತ್ತು ಪಕ್ಷದ ವಾಸ್ತವ ಸ್ವರೂಪವನ್ನು ಬಯಲಿಗೆ ಎಳೆಯೋದರಿಂದ ತಾನು ನಂಬಿರುವ ತತ್ವಗಳಿಗೆ ಮತ್ತು ಅವುಗಳ ಪ್ರಸಾರಕ್ಕೆ ದ್ರೋಹ ಬಗೆದಂತಾಗಬಹುದು ಅಂತ ನಿರಂಜನರು ತಿಳಿದಿರಬೇಕು. ಆ ಕಾರಣಕ್ಕಾಗಿ ಅವರು ಆ ಒಳಜಗಳಗಳನ್ನು ಅಥವಾ ಸಂಘರ್ಷಗಳನ್ನು ತಮ್ಮ ಕೃತಿಗಳಲ್ಲಿ ತರಲಿಕ್ಕೆ ಹೋಗಲಿಲ್ಲ ಅಂತ. ಅದು ಬಹುಶಃ ನಿರಂಜನರ ಕಾದಂಬರಿಗಳ ಒಂದು ಮಿತಿ ಕೂಡ. ಯಾಕೆಂದರೆ ಆ ಸಂಘರ್ಷವನ್ನು, ಹೋರಾಟಗಾರರ ಒಳ ತುಮುಲವನ್ನು ಓದುಗರು ಅರಿಯುವುದರಿಂದ ವಂಚಿತರಾಗುವ ಒಂದು ಸಾಧ್ಯತೆ ಕೂಡ ಇದೆ ಅಂತ HS ಹೇಳ್ತಾರೆ.
ಅಂದರೆ ತಮ್ಮ ಮನಸ್ಸಿನೊಳಗೆ ಪರಿಶುದ್ಧವಾಗಿಯೇ ಉಳಿಯುವ ರಾಜಕೀಯ ಹೋರಾಟವನ್ನು ಅದರ ಎಲ್ಲ ಆದರ್ಶವಾದಿ ತುಡಿತಗಳೊಂದಿಗೆ ಎದೆ ಝಲ್ ಎನ್ನುವಂತೆ ನಿರಂಜನರು ಚಿತ್ರಿಸುತ್ತಾರೆ ಅಂತ. ಅಂದರೆ ಮೃತ್ಯು ವಿಮೋಚನೆಯಿಂದ ಅವರ ಮೊದಲ ಕಾದಂಬರಿ ವಿಮೋಚನೆ ಇದೆಯಲ್ಲ, ಅಲ್ಲಿಂದ ಮೃತ್ಯುಂಜಯದವರೆಗಿನ ಎಲ್ಲ ಕಾದಂಬರಿಗಳಲ್ಲಿ ಕಾಣುವಂತಹ ಜನಪರ ಹೋರಾಟಗಾರರಿದ್ದಾರಲ್ಲ, ಅವರು ಪರಸ್ಪರ ಕಚ್ಚಾಡುವುದೇನೇ ಇಲ್ಲ ಅನ್ನುವಂಥದ್ದು HSR ಅವರ ಅಬ್ಸರ್ವೇಷನ್. ಅದು ನಿರಂಜನ ಅವರ ಕಾದಂಬರಿಗಳಲ್ಲಿ ಎರಡು ರೀತಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಒಂದು ವಿಚಾರ ಪ್ರಧಾನ ಕಾದಂಬರಿಗಳು, ಸಿದ್ಧಾಂತ ಪ್ರಧಾನ ಕಾದಂಬರಿಗಳು, ಮತ್ತೊಂದು ರಂಜನಾ ಪ್ರಧಾನ ಕಾದಂಬರಿಗಳು. ಅದು ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಅವರ ಅನೇಕ ಕಾದಂಬರಿಗಳು ಪತ್ರಿಕೆಗಳಲ್ಲಿ ಧಾರಾವಾಹಿಗಳಾಗಿ ಪ್ರಕಟ ಆಗಿದ್ದಾವೆ. ಅದು ನಂತರ ಅವು ಪುಸ್ತಕ ರೂಪದಲ್ಲಿ ಪ್ರಕಟ ಆಗಿರುವಂತಹದ್ದು. ಪತ್ರಿಕೆಗಳಲ್ಲಿ ಧಾರಾವಾಹಿಗಳಾಗಿ ಪ್ರಕಟ ಆಗೋ ನಿಟ್ಟಿನಲ್ಲಿ ಓದುಗರನ್ನು ಗಮನದಲ್ಲಿಟ್ಟುಕೊಂಡು, ವಿಶೇಷವಾಗಿ ಯಾರು ಧಾರಾವಾಹಿಗಳನ್ನು ಓದ್ತಾರೆ ಅವರನ್ನು ಗಮನದಲ್ಲಿಟ್ಟುಕೊಂಡು ನಿರಂಜನರು ತಮ್ಮ ಕೃತಿಗಳನ್ನು ರಚಿಸಿರಬೇಕು ಅಂತ ನಾನು ಊಹಿಸ್ತೇನೆ. ಅದು ಏಕೆಂದರೆ ಆ ಎಲ್ಲ ಕೃತಿಗಳು ಹೆಣ್ಣು ಮಕ್ಕಳ ಬದುಕುಗಳಿಗೆ, ಅವರ ಸಂಕಷ್ಟಗಳಿಗೆ, ದಾಂಪತ್ಯದ ತವಕತಲ್ಲಣಗಳಿಗೆ ಸಂಬಂಧಿಸಿದ ಕೃತಿಗಳಾಗಿರುವಂಥದ್ದನ್ನು ನಾವು ಗಮನಿಸ್ಬೋದು. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತಿನ ಕಿರುತೆರೆಯ ಧಾರಾವಾಹಿಗಳೂ ಸೇರಿದಂತೆ ಕನ್ನಡ ಪತ್ರಿಕೆಗಳಲ್ಲಿ ಪ್ರಸಾರ ಆಗ್ತಾ ಇದ್ದಂಥ ಒಂದು ಧಾರಾವಾಹಿ ಪರಂಪರೆ ಇದೆಯಲ್ಲ, ಅವರೆಲ್ಲರೂ ಹೆಣ್ಣು ಮಕ್ಕಳನ್ನು ತಮ್ಮ ಪ್ರಮುಖ ಓದುಗ ವಲಯ ಅಂತ ಗುರುತಿಸ್ಕೊಂಡಿದ್ದು. ಈ ಒಂದು ಗುರುತಿಸುವಿಕೆ ಇದೆಯಲ್ಲ, ಬಹುಶಃ ಈ ಹಿನ್ನೆಲೆಯಲ್ಲಿ ನಿರಂಜನ ಅವರ ಅನೇಕ ಕಾದಂಬರಿಗಳು ರಚನೆ ಆಗಿರಬಹುದು ಅಂತ ನನಗೆ ಅನಿಸುತ್ತೆ. ಅದು ಆದರೆ ಅದೇ ಕಾಲಕ್ಕೆ ಜನಪ್ರಿಯ ಕಾದಂಬರಿಗಳನ್ನು ಅಂಶಗಳನ್ನು ಒಳಗೊಂಡಿದ್ದರೂ ಕೂಡ ಜನಪರ ಅಂಶಗಳನ್ನು ಅವರು ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಅದು ಅವರ ಬಂಗಾರದ ಜಿಂಕೆ ಅನ್ನುವಂಥ ಕಾದಂಬರಿಯನ್ನು ನೆನಪಿಸ್ಕೊಳ್ಳೋದಾದರೆ, ಅದು ಸರ್ಕಾರದ ಜೊತೆಗೆ ರಾಜಿ ಮಾಡಿಕೊಂಡು ಬದುಕುವಂತಹ ಒಬ್ಬ ಉದ್ಯಮಿಯ ಕಥೆ. ಅದು ಇನ್ನೊಂದು ಕಡೆಗೆ ಒಬ್ಬ ಜನಪರ ವೈದ್ಯನ ಬದುಕಿನ ಕಥೆ. ಅದು ಅಪ್ಪ ಮಗನ ನಡುವಿನ ಸಂಘರ್ಷವನ್ನು ಅವರು ತುಂಬ ಅದ್ಭುತವಾಗಿ ಒಂದು ರಂಜನೆಯ, ಅಂದರೆ ಓದುವ ನಿಟ್ಟಿನಲ್ಲಿ ಆ ಮನರಂಜನೆಯ ದೃಷ್ಟಿನಲ್ಲಿ ತುಂಬ ಅದ್ಭುತವಾಗಿ ಕಟ್ಟಿಕೊಟ್ಟರು ಕೂಡ ಅದು ಕೊನೆಗೆ ಪ್ರತಿಪಾದಿಸುವ ಮೌಲ್ಯ ಇದೆಯಲ್ಲ, ಅದು ಬರಹಗಾರರಾಗಿ ನಿರಂಜನರು ಏನನ್ನ ನೆಚ್ಚಿಕೊಂಡಿದ್ದರು ಅದನ್ನೇ ಆ ಕಾದಂಬರಿ ಅತ್ಯಂತ ಗಟ್ಟಿ ಧ್ವನಿನಲ್ಲಿ ಹೇಳುತ್ತೆ ಅಂತ ನನಗೆ ಅನಿಸುತ್ತೆ. ಅದು ನಿರಂಜನರಿಗೆ ಬರವಣಿಗೆಯ ಬಗ್ಗೆ ಎಷ್ಟು ನಂಬಿಕೆ ಇತ್ತು ಅಂದರೆ, ಬರೆಯುವಂತಹದ್ದು ಮತ್ತು ಓದುವಂತಹದ್ದು ಬಹುಶಃ ಅದು ಬಿಡುಗಡೆಯ ಮಾರ್ಗಗಳು, ಈ ಸಂಕಷ್ಟಗಳಿಂದ ಮನುಷ್ಯರನ್ನು ಹೊರಗೆ ತರುವಂತಹ ಮಾರ್ಗಗಳು ಅಂತ ಅವರು ನಂಬ್ಕೊಂಡಿದ್ರು ಅಂತ ನನಗೆ ಅನಿಸುತ್ತೆ. ಶಿಕ್ಷಣ ಮತ್ತು ಓದು ವಿಮೋಚನೆಯ ಮಾರ್ಗ ಅಂತ. ಈ ಓದು ಅಕ್ಷರ ರೂಪದ್ದು ಹೌದು, ಮತ್ತು ಬದುಕಿನ ಅನುಭವದಿಂದ ದೊರೆಯುವಂತಹ ಒಂದು ಜ್ಞಾನ ಕೂಡ ಹೌದು. ಅದು ಮೃತ್ಯುಂಜಯ ಕಾದಂಬರಿಯ ಮೆನಪ್ಟ ಇದಾನಲ್ಲ, ಅವನು ತನ್ನ ಮಗನಿಗೆ ಪಪರೈಸ್ ಹಾಳೆಗಳ ಮೇಲೆ ಬರೆದಿರುವಂತಹ ಜಾನ್ನುಡಿಗಳ ಒಂದು ಆಟಿಕೆಯನ್ನು ಕೊಡ್ತಾರೆ. ಇದು ಒಂದು ಸಂಕೇತದ ರೂಪದಲ್ಲಿ ಕೂಡ. ಅಷ್ಟೇ ಅಲ್ಲ, ಇವರ ಅನೇಕ ಕಾದಂಬರಿಗಳ ಪಾತ್ರಗಳು ಕಲಾವಿದರಾಗಿರ್ತಾರೆ ಅಥವಾ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಉಳ್ಳುವಂತಹ ವ್ಯಕ್ತಿಗಳಾಗಿರ್ತಾರೆ. ಅದು ಸ್ಮರಣೆಯೊಂದೇ ಸಾಲದ ಕೃತಿಯ ಶಂಕರ ಚಿತ್ರಕಾರ, ಮೀನಾಕ್ಷಿ ಸಂಗೀತಗಾರ್ತಿ, ನಂದಗೋಕುಲದ ಮುಕುಂದ ಸಾಹಿತ್ಯ ಪ್ರೀತಿಯುಳ್ಳ ವ್ಯಕ್ತಿ, ರಂಗಮ್ಮನ ವಠಾರದ ಶಂಕರ ನಾರಾಯಣಯ್ಯ ಒಬ್ಬ ಚಿತ್ರಕಾರ. ಬಂಗಾರದ ಜಿಂಕೆನಲ್ಲಂತೂ ಲೋಲಿಟಾ ಕಾದಂಬರಿ ಒಂದು ರೂಪಕದ ರೀತಿಯಲ್ಲಿ ಬಳಕೆ ಆಗುತ್ತೆ. ಅದು ಚಿರಸ್ಮರಣೆಯಲ್ಲಿ ಪತ್ರಿಕಾ ಮಾಧ್ಯಮ ಒಂದು ರೂಪಕದ ನೀತಿನಲ್ಲಿ ಚಳುವಳಿಯನ್ನು ಕಟ್ಟಲಿಕ್ಕೆ ಒಂದು ಪ್ರೇರಣೆ ರೂಪದಲ್ಲಿ ಬಳಕೆ ಆಗಿರೋದಂತನ್ನು ನಾವೆಲ್ಲರೂ ಓದಿದ್ದೇವೆ. ಅದೇ ಕಾದಂಬರಿಯ ಕನ್ನ ಒಬ್ಬ ಒಳ್ಳೆಯ ಗಾಯಕ. ಅಂದರೆ ಈ ಪಾತ್ರಗಳ ಮುಖಾಂತರ ಬದುಕನ್ನು ಸಹನೀಯಗೊಳಿಸುವ ನಿಟ್ಟಿನಲ್ಲಿ ಸಾಹಿತ್ಯ ಮತ್ತು ಕಲೆಗೆ ಒಂದು ಪ್ರಮುಖ ಪಾತ್ರ ಇದೆ ಅನ್ನುವಂಥದ್ದನ್ನು ನಿರಂಜನರು ಓದುಗರ ಗಮನಕ್ಕೆ, ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಅದು ನಿರಂಜನರ ಕಾದಂಬರಿಗಳ ಒಂದು ಪ್ರಮುಖ ಕೇಂದ್ರಗಳಲ್ಲಿ ಹೆಣ್ಣು ಕೂಡ ಒಂದು ಅಂತ ನಾನು ಆಗಲೇ ಹೇಳಿದ್ದೇನೆ. ಈ ಹೆಣ್ಣನ್ನು ಅವರು ಒಂದು ಶಕ್ತಿಯ ರೂಪದಲ್ಲಿ ಅವರು ಪರಿಭಾವಿಸ್ತಾರೆ. ಅದು ಕುಟುಂಬವನ್ನು ಮತ್ತು ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಹೆಣ್ಣಿನ ಪಾತ್ರ ತುಂಬ ಮುಖ್ಯವಾದ್ದು ಅಂತ ನಿರಂಜನರ ಕಾದಂಬರಿಗಳ ಮುಖಾಂತರ ಅವರ ನಿಲುವು ಅದು ಅಂತ ನಾವು ಭಾವಿಸಲಿಕ್ಕೆ ಒಂದು ಅವಕಾಶ ಇದೆ. ನಿರಂಜನರ ಕಾದಂಬರಿಗಳಲ್ಲಿ ವಿಧವೆಯರು
ವಿಧವೆಯರ ಪಾತ್ರಗಳಿದ್ದಾವೆ. ಅವರಿಗೆ ಮದುವೆಗಳಾಗ್ತವೆ. ಕೆಲವರು ಒಂಟಿಯಾಗಿ ಉಳಿದರೂ ಕೂಡ ಬದುಕನ್ನು ದಿಟ್ಟತನದಿಂದ ಎದುರಿಸೋದನ್ನು ನಾವು ಗಮನಿಸಬೇಕು. ಅದು ಚಿರಸ್ಮರಣೆಯಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾಗಿ ಒಬ್ಬ ಚಳುವಳಿಕಾರ ಕಾರಾಗೃಹದಲ್ಲಿ ತನ್ನ ಕೊನೆಯ ದಿನಗಳನ್ನು ಎದುರಿಸ್ತಾ ಇರ್ತಾನೆ. ಆಗ ಅವನ ಹೆಂಡತಿ ಅವನನ್ನು ಭೇಟಿ ಮಾಡಲಿಕ್ಕೆ ಬಂದಾಗ ಅವನು ಹೇಳ್ತಾನೆ, ನೀನು ಮದುವೆಯ ಬಗ್ಗೆ ಯೋಚನೆ ಮಾಡು ಅಂತ. ಅದು ಅಂದರೆ ಸಾವಿನ ಸಂದರ್ಭದಲ್ಲಿ ಕೂಡ ಅವನು ಹೆಂಡತಿಯ ಬದುಕಿನ ಬಗ್ಗೆ ಯೋಚನೆ ಮಾಡೋದಿದೆಯಲ್ಲ, ಇಂತಹ ಒಂದು ಒಳಹು ಜೀವನದ ಬಗ್ಗೆ ಒಂದು ತುಂಬ ಪ್ರೀತಿಯುಳ್ಳ ಬರಹಗಾರನಿಗಷ್ಟೇ ಸಾಧ್ಯ ಅಂತ ನನಗೆ ಅನಿಸುತ್ತೆ. ಅದು ಬನಶಂಕರಿ ಕಾದಂಬರಿಯ ನಾಯಕಿ ಬನಶಂಕರಿ ಒಂದು ಅರೆಯದಲ್ಲೇ ವೈದವ್ಯವನ್ನು ಅನುಭವಿಸ್ತಾ ಇರುವಂತಹ ಹೆಣ್ಣು. ಅವಳ ಗೆಳತಿ ಶಾರದಮ್ಮ ಒಂದು ಮಾತು ಹೇಳ್ತಾಳೆ, ನಮಗೂ ವಿದ್ಯಾಭ್ಯಾಸ ಇದ್ದಿದ್ದರೆ, ನಾವು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗಿದ್ದಿದ್ರೆ, ಯಾರ ಹಂಗೂ ಇಲ್ಲದೆ ಇರೋ ಸ್ಥಿತಿ ಇದ್ದಿದ್ರೆ ಅಂತ. ಅಂದರೆ ಇವೆಲ್ಲವೂ ಸಾಮ್ರಾಜ್ಯದ ಮಾತುಗಳು ಅಂತ. ಹೆಣ್ಣಿಗೆ ವಿದ್ಯಾಭ್ಯಾಸ ಬೇಕು, ಆರ್ಥಿಕ ಸ್ವಾವಲಂಬನೆ ಬೇಕು. ಈ ಎರಡು ಯಾರ ಹಂಗೂ ಇಲ್ಲದೆ ಬದುಕುವಂತಹ ಒಂದು ಸ್ಥಿತಿಯನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಒಂದು ಮಾದರಿ ಆದರ್ಶವನ್ನು ಈ ಕೃತಿ ನಮ್ಮ ಮುಂದೆ ಇಡುತ್ತೆ. ಅದು ನಮ್ಮೆಲ್ಲರಿಗೂ ಗೊತ್ತು, ರಂಗಮ್ಮನ ವಟಾರ ಅಂತೂ ಒಂದು ದಿಟ್ಟ ಹೆಣ್ಣು ಮಕ್ಕಳ ಒಂದು ಲೋಕ. ಅದು ಈ ಸಮಾಜದಲ್ಲಿನ ಬದಲಾವಣೆ ಹೋರಾಟದಿಂದ, ಬದ್ಧತೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾತ್ರ ಸಾಧ್ಯ, ಹೋರಾಟದಿಂದ ಅಂತ ನಿರಂಜನರ ಹಲವು ಕಾದಂಬರಿಗಳು ಪ್ರತಿಪಾದಿಸಿದರೂ ಕೂಡ ಆ ಹೋರಾಟಗಳಲ್ಲಿ ನೈತಿಕತೆಗೆ ಒಂದು ವಿಶೇಷವಾದ ಒತ್ತನ್ನು ನಾವು ನಮ್ಮ ಮುಂದೆ ಇಡೋದನ್ನು ನಾವು ಗಮನಿಸಬೇಕು ಅಂತ. ಅಂದರೆ ಪ್ರಭುತ್ವ ಹೋರಾಟಗಳನ್ನು ಹತ್ತಿಕ್ಕಲಿಕ್ಕೆ ಹಿಂಸೆಯನ್ನು ಸಹಜವಾಗಿ ಬಳಸುತ್ತೆ. ಅದು ಏಕೆಂದರೆ ಹೋರಾಟದಲ್ಲಿ ಸಂಘಟನೆಯ ಶಕ್ತಿ ಇದ್ದರೆ ಪ್ರಭುತ್ವಕ್ಕೆ ಯಾವುದು ಶಕ್ತಿ ಅಂದರೆ ಹಿಂಸೆ ಅನ್ನುವಂತಹದ್ದು. ಹಿಂಸೆಯ ಮುಖಾಂತರ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ, ಅದು ಸಂಘಟನೆಯನ್ನು ದಮನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಅದು ಇಂತಹ ಸಂದರ್ಭದಲ್ಲಿ ಕೂಡ ಸಂಘಟನೆ ತನ್ನ ವಿವೇಕವನ್ನು ಹಿಂಸೆಗೆ ಕೊಡಬಾರ್ದು, ವಾಲಬಾರ್ದು ಅಂತ ಅವರು ಚಿರಸ್ಮರಣೆಯಲ್ಲಿ ತುಂಬ ಗಟ್ಟಿಯಾಗಿ ಆ ವಿಷಯವನ್ನು ಪ್ರತಿಪಾದಿಸ್ತಾರೆ. ಅದು ಸುಬ್ಬಯ್ಯ ಅನ್ನುವಂತಹ ಒಬ್ಬ ದರ್ಪಿಷ್ಟ ಪೊಲೀಸ್ ತನ್ನ ತಪ್ಪಿನಿಂದಲೇ ಸಾವಿಗೀಡಾದಾಗ ಇಡೀ ಊರೇ ಒಂದು ರೀತಿಯ ಸ್ಮಶಾನ ಆಗುತ್ತೆ. ಅದು ಆ ಸಂದರ್ಭದಲ್ಲಿ ಕೂಡ ರೈತ ಚಳುವಳಿಕಾರರು ತಮ್ಮ ವಿವೇಕವನ್ನು ಕಳ್ಕೊಳ್ಳಲ್ಲ, ಸಂಯಮವನ್ನು ಕಳ್ಕೊಳ್ಳಲ್ಲ, ಹಿಂಸೆಯ ದಾರಿಯಲ್ಲಿ ನಡೆಯಲ್ಲ ಅನ್ನುವಂಥದ್ದು ಕೂಡ ತುಂಬ ಮುಖ್ಯವಾದ ಅಂಶ ಅಂತ ನನಗೆ ಅನಿಸುತ್ತೆ. ಅದು ಮತ್ತು ಸಮಾಜದ ನಾಳೆಗಳ ಬಗ್ಗೆ ಅವರಿಗೆ ಅತೀವವಾದ ಆಶಾವಾದ ಇತ್ತು. ಸಾಮಾನ್ಯವಾಗಿ ಚಳುವಳಿಗಳಲ್ಲಿ ತೊಡಗಿಕೊಂಡವರಿಗೆ ಒಂದು ಹಂತದ ನಂತರ ಒಂದು ನಿರಾಶಾಭಾವ ಕವಿಯುತ್ತೆ ಅಂತ ನನಗೆ ಅನಿಸುತ್ತೆ. ಅದು ಅನೇಕ ಚಳುವಳಿಗಾರರನ್ನು ನೋಡಿದಾಗ ಆಗ ಅನಿಸುತ್ತೆ. ಅದು ಆದರೆ ನಿರಂಜನರಿಗೆ ಇವತ್ತಿನ ಬೀಜ ಒಂದಲ್ಲ ಒಂದಿನ ಫಲ ಕೊಡುತ್ತೆ ಅನ್ನುವಂಥದ್ರ ಬಗ್ಗೆ ಒಂದು ಆಶಾವಾದ ಇತ್ತು. ಅದು ಚಿರಸ್ಮರಣೆಯ ಮಾಸ್ತರ್ ಒಂದು ಮಾತನ್ನಾಡ್ತಾನಲ್ಲ, ಬೀಜ ಮೊಳೆತು ಗಿಡವಾಗಿ ಮರವಾಗಿ ಫಲ ಬಿಡೋದಕ್ಕೆ ಸಮಯ ಬೇಕು, ತಾಳ್ಮೆಯಿಂದ ನಾವು ಕಾಯುತ್ತಾ ದುಡಿಬೇಕು ಅಂತ. ಅಂದರೆ ಈ ಚಳುವಳಿ ಅನ್ನುವಂಥದ್ದು ನಿರಂತರವಾಗಿ ಒಂದು ಹೋರಾಟ. ಅದು ದಡ ಸೇರುತ್ತೋ, ಫಲವನ್ನು ಕೊಡುತ್ತೋ, ಅದು ಎರಡನೇ ಸಂಗತಿ. ಅದು ಆದರೆ ಈ ಚಳುವಳಿಯ ಮಾರ್ಗ ಇದೆಯಲ್ಲ, ಇವತ್ತು ವಿಫಲ ಆದರೂ ಕೂಡ ಅದರ ಬೀಜ, ಅದರ ಕಿರಣ ಮತ್ತೆಲ್ಲೋ ಅದು ಆ ಒಂದು ಸಾರ್ಥಕತೆಯನ್ನು ಕಂಡ್ಕೋತಾ ಇರುತ್ತೆ, ಮತ್ತೆಲ್ಲೋ ಚಿಗುರ್ತಾ ಇರುತ್ತೆ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಅದು ಅದೇ ಮಾತನ್ನು ಮೃತ್ಯುಂಜಯದ ಮೆನಪ್ಟ ಕೂಡ ಹೇಳ್ತಾರೆ. ಮಹಾಪ್ರಭುಗಳೇ, ಮಹಾ ಅರ್ಚಕರೇ, ಅಮಾತ್ಯರೇ, ಪ್ರತಿಷ್ಠಿತರೇ, ಎಲ್ಲರೂ ಕಿವಿಗೊಟ್ಟು ಕೇಳಿ, ನಮಗೆ ಅಂದರೆ ಜನರಿಗೆ ಸಿಟ್ಟು ಬಂದಾಗ ಅದು ಮಹಾಪೂರವಾಗುತ್ತದೆ, ಅದರಲ್ಲಿ ನೀವೆಲ್ಲ ಕೊಚ್ಚಿ ಹೋಗುತ್ತೀರಿ. ಮಹಾಪೂರ ಇಳಿದಾಗ ಕಂಡುಬರೋ ಜಗತ್ತು ಹೊಸದು ಅಂತ. ಅಂದರೆ ಈ ಹೊಸ ಜಗತ್ತಿನ ಕನಸು ಇದೆಯಲ್ಲ, ಇದು ಈ ಎಲ್ಲ ಕಾದಂಬರಿಗಳ ಒಂದು ಕೇಂದ್ರ ಅಥವಾ ಆಶಯ ಅಂತ ನನಗೆ ಅನಿಸುತ್ತೆ. ಅದು ನಾವು ಜನಸಾಮಾನ್ಯರ ಇತಿಹಾಸದ ಬಗ್ಗೆ ನಿರಂಜನರ ಕಾದಂಬರಿಗಳು ಮಾತಾಡ್ತಾ ಇದ್ದಾವೆ ಅಂತ ನಾವು ಮತ್ತೆ ಅವರ ಕಾದಂಬರಿಗಳ ಬಗ್ಗೆ ಮಾತಾಡಬೇಕಾದರೆ ಹೇಳ್ತೇವೆ. ಅದು ನಿರಂಜನರು ಇತಿಹಾಸವನ್ನು ಕಟ್ಟಲಿಕ್ಕೆ ಪ್ರಯತ್ನಿಸಿದ್ದೇನೆ, ಜನಸಾಮಾನ್ಯರ ಕಣ್ಣಿನಲ್ಲಿ ಅದು ಯಾವ ರೀತಿ ಕಾಣುತ್ತೆ ಅಂತ. ಅದು ನಿರಂಜನರ ಐತಿಹಾಸಿಕ ಕಾದಂಬರಿಗಳು ಕೂಡ ತುಂಬ ಜನಪ್ರಿಯ ಕಾದಂಬರಿಗಳು. ಅದು ಚಿರಸ್ಮರಣೆಯನ್ನು ಕೂಡ ನಾವು ಐತಿಹಾಸಿಕ ಕಾದಂಬರಿ ಅಂತ ಕೆಲವರು ಕರೆಯೋದುಂಟು. ಅದು
ಆದರೆ ನನ್ನ ದೃಷ್ಟಿನಲ್ಲಿ ಅದು ಸಮಕಾಲೀನ ಕಾದಂಬರಿ. ಇವತ್ತಿನ ರೈತ ಚಳುವಳಿ ಸಂಘರ್ಷವನ್ನು ನೋಡಿದ್ರೂ ಕೂಡ ಅದು ಆವತ್ತಿನ ರೈತ ಸಂಘರ್ಷ ಇದೆಯಲ್ಲ, ಅದರ ಸ್ವರೂಪ ಏನೇನೂ ಬದಲಾಗಿಲ್ಲ, ಅವರ ಸಂಕಷ್ಟಗಳು ಏನೇನೂ ಬದಲಾಗಿಲ್ಲ. ಅವತ್ತು ಜಮೀನ್ದಾರಿ ಪದ್ಧತಿಯ ಸ್ಥಾನದಲ್ಲಿ ಇವತ್ತಿನ ಪ್ರಭುತ್ವ ಇರೋದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಚಿರಸ್ಮರಣೆಯನ್ನು ಓದಲಿಕ್ಕೆ ಸಾಧ್ಯ ಇದೆ. ಅದು ಕಲ್ಯಾಣ ಸ್ವಾಮಿ ಇರ್ಬೋದು, ಸ್ವಾಮಿ ಅಪರಂಪರ ಇರ್ಬೋದು, ಮತ್ತು ಮುಖ್ಯವಾಗಿ ಮೃತ್ಯುಂಜಯ ಇರ್ಬೋದು, ಇವು ನಿರಂಜನರ ಜನಪ್ರಿಯ ಚಾರಿತ್ರಿಕ ಕಾದಂಬರಿಗಳು. ಅದು ಕಲ್ಯಾಣ ಸ್ವಾಮಿ ಕೃತಿಯ ಹಿನ್ನುಡಿನಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ, ಇತಿಹಾಸದ ನಿರ್ಮಾತೃಗಳು ಜನರೇ ಎಂಬ ಸಾರ್ವಕಾಲಿಕ ಸತ್ಯವನ್ನು ಮರೆಯದೆ ಈ ಕಾದಂಬರಿಯನ್ನು ರಚಿಸಿದ್ದೇನೆ ಅಂತ. ಅದು ಚಿರಸ್ಮರಣೆ ಕೂಡ ಹಾಗೇನೆ. ಅದು ಜನಸಾಮಾನ್ಯರ ದೃಷ್ಟಿಯಿಂದ ಮತ್ತು ರೈತ ದೃಷ್ಟಿಕೋನದಿಂದ ಸ್ವಾತಂತ್ರ್ಯೋತ್ತರ ಗ್ರಾಮೀಣ ಭಾರತವನ್ನು ಚಿತ್ರಿಸಿರುವಂತಹ ಒಂದು ಕಥನ ಅದು. ನಿರಂಜನರ ಕೆಲವು ಕಾದಂಬರಿಗಳ ಮುಖಾಂತರ ಕಾದಂಬರಿಕಾರರಾಗಿ ಅವರ ವ್ಯಾಪ್ತಿ ಸ್ವರೂಪ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ತಿಳ್ಕೊಬೋದು ಅಂತ ನನಗೆ ಅನಿಸುತ್ತೆ. ನಾನು ಕೆಲವು ಕಾದಂಬರಿಗಳನ್ನು ತುಂಬ ಸೂಚ್ಯವಾಗಿ ನಿಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಅದು 1953ರಲ್ಲಿ ಪ್ರಕಟವಾದಂತಹ ವಿಮೋಚನೆ ಅವರ ಮೊದಲ ಕಾದಂಬರಿ. ಅದು ವಿಮೋಚನೆ ಅನ್ನುವಂತಹ ಶೀರ್ಷಿಕೆ ಇದೆಯಲ್ಲ, ಅದು ಹಲವು ರೀತಿಗಳಲ್ಲಿ ಅವರು ಎಲ್ಲ ಕಾದಂಬರಿಗಳಲ್ಲಿ ಕೂಡ ಅದು ಒಂದು ಆಶಯದ ರೀತಿಯಲ್ಲಿ ಮರುಕಳಿಸಿರುವಂಥದ್ದನ್ನು ನಾವು ಗಮನಿಸಬೇಕು ಅಂತ. ಅದು ಜನಸಾಮಾನ್ಯರು ನಡೆಸುವಂತಹ ಹೋರಾಟ ಇದೆಯಲ್ಲ, ಅದು ಕೂಡ ಒಂದು ವಿಮೋಚನೆಯ ಹಂಬಲ ಇದೆ. ಆ ಹೋರಾಟದಲ್ಲಿ ಬಂಡವಾಳಶಾಹಿಗಳ ವಿರುದ್ಧ ಕಾರ್ಮಿಕರು ಬಿಡುಗಡೆಗೆ ನಡೆಸುವಂತಹ ಹೋರಾಟ ಇದೆಯಲ್ಲ, ಹೆಣ್ಣು ಸಂಪ್ರದಾಯವಾದಿಗಳ ಸಂಕೋಲೆಯಿಂದ ಹೊರಬರಲಿಕ್ಕೆ ನಡೆಸುವಂತಹ ಹೋರಾಟ ಇದೆಯಲ್ಲ, ರೈತರ ಪ್ರತಿಭಟನೆ ಇದೆಯಲ್ಲ, ಇವೆಲ್ಲವೂ ವಿಮೋಚನೆಗಾಗಿ ನಡೆಸುವಂತಹ ಪ್ರಯತ್ನಗಳೇ ಆಗಿರುವಂಥದ್ದನ್ನು ನಾವು ಗಮನಿಸಬೇಕು. ಅದು ಈ ವಿಮೋಚನೆ ಒಂದು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಒಂದು ಅಂತರ್ಗತವಾಗಿರುವಂತಹ ಕ್ರೌರ್ಯವನ್ನು ಮತ್ತು ಆ ಕ್ರೌರ್ಯ ಅಸಹಾಯಕರನ್ನು ಬಲಿ ತೆಗೆದುಕೊಳ್ಳುವಂತಹ ಚಿತ್ರಣವನ್ನು ಕಟ್ಟಿಕೊಡುವಂತಹ ಒಂದು ಕಥನ. ಅದು ಈ ಜನಪ್ರಿಯತೆ ಮತ್ತು ಜನಪರತೆಯ ಬಗ್ಗೆ ನಾನು ಆಗಲೇ ಮಾತಾಡೋದ್ನಲ್ಲ, ಇದಕ್ಕೆ ಒಂದು ಅತ್ಯುತ್ತಮ ನಿದರ್ಶನದ ರೂಪದಲ್ಲಿ ಕೂಡ ಈ ವಿಮೋಚನೆಯನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಅದು ನಂತರದ್ದು ಸ್ಮರಣೆಯೊಂದೇ ಸಾಲದೆ ಅನ್ನುವಂಥ ಕಾದಂಬರಿ. ಅದು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟಗೊಂಡಂತಹ ಕೃತಿ. ಅದು ಅಲ್ಲಿನ ಶಂಕರ ಮತ್ತು ಮೀನಾಕ್ಷಿ ಅನ್ನುವಂತಹ ದಂಪತಿಗಳು ಇಬ್ಬರೂ ಕೂಡ ಕಲಾವಿದರು. ಶಂಕರ ತೀರ್ಕೊಂಡ ನಂತರ ಅವಳಿ ಮಕ್ಕಳನ್ನು ಕಟ್ಟಿಕೊಂಡು ಮೀನಾಕ್ಷಿ ಬದುಕನ್ನು ದಿಟ್ಟತನದಿಂದ ಎದುರಿಸುವಂತಹ ಕಥೆ ಅದು. ಅಂದರೆ ಹೆಣ್ಣು ಒಂಟಿಯಾದರೂ ಕೂಡ ಅಬಲೆ ಅಲ್ಲ, ಸ್ವತಂತ್ರವಾಗಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಅವಳಿಗೆ ಶಕ್ತಿ ಇದೆ, ಮತ್ತು ಒಂದು ಆತ್ಮಘನತೆಯ ಬದುಕನ್ನು ಬಾಳಲಿಕ್ಕೆ ಆಕೆ ಸಮರ್ಥಳು, ಗಂಡಿನ ನೆರವಿಲ್ಲದೆ ಅನ್ನುವಂಥದ್ದನ್ನು ಆ ಸ್ಮರಣೆಯೊಂದೇ ಸಾಲದೆ ಕೃತಿ ನಮ್ಮ ಗಮನಕ್ಕೆ ತರುತ್ತೆ. ಅದು ನಂದಗೋಕುಲ ಅನ್ನುವಂಥದ್ದು ಒಂದು ಮಧ್ಯಮ ವರ್ಗದ ಸಂಕೀರ್ಣ ಕಥನ. ಇದು ಒಂದು ಭಾವನಗರ ಅನ್ನುವಂತಹ ನಗರದಲ್ಲಿನ ಸಾಮಾಜಿಕ ಸ್ಥಿತಿಯನ್ನು ಅಧ್ಯಯನ ಮಾಡಲಿಕ್ಕೆ ಬರುವಂತಹ ಕಥಾನಾಯಕನ ನೋಟದ ಕೇಂದ್ರದಲ್ಲಿ ಈ ಕತೆ ಅರಳಿಕೊಳ್ಳುತ್ತೆ. ಅದು ಅಭಯ ಅನ್ನುವಂತಹದ್ದು ಕೂಡ ಹೆಣ್ಣು ಮಕ್ಕಳ ಸಂಕಷ್ಟಗಳ ಬಗ್ಗೆ ಮಾತನಾಡುವಂತಹ ಒಂದು ಕಾದಂಬರಿ. ಅದು ಸಮಾಜದ ನಿರ್ಲಕ್ಷ್ಯಕ್ಕೆ, ಅನಾದರಕ್ಕೆ ಒಳಗಾದಂತಹ ಮಹಿಳೆಯರಿಗೆ ಒಂದು ಅನುಕಂಪದ ಆಸರೆಯನ್ನು ಯಾವ ರೀತಿ ಕಟ್ಕೊಡ್ಬೋದು ಅನ್ನುವಂಥದ್ದನ್ನು ಈ ಅಭಯ ಅನ್ನುವಂತಹ ಕಾದಂಬರಿ ನಮ್ಮ ಗಮನಕ್ಕೆ ತರುತ್ತೆ. ಅದು ಹೆಣ್ಣು ಗಂಡಿಗೆ ಸಂಬಂಧಿಸಿದ ಅನೀತಿ ಅಧರ್ಮಗಳನ್ನು ಅಭಯಧಾಮಗಳು ಸಂಪೂರ್ಣವಾಗಿ ಪರಿಹರಿಸದೆ ಹೋದರೂ ಕೂಡ ಅದಕ್ಕಾಗಿ ಶ್ರಮಿಸುವುದು ಸಮಾಜದ ಆರೋಗ್ಯಕ್ಕೆ ಹಿತಕಾರಿ ಅನ್ನುವಂತಹ ಮಾತನ್ನು ನಿರಂಜನರು ಹೇಳ್ತಾರೆ. ಅದು ಇಲ್ಲಿನ ಕಥಾನಾಯಕಿ ತುಂಗಮ್ಮ ಅನ್ನುವಂಥ ಮಹಿಳೆ ಇದ್ದಾಳಲ್ಲ, ಆಕೆ ನೋಡಲಿಕ್ಕೆ ಅಷ್ಟೇನೂ ಸುಂದರವಾದ ಹೆಣ್ಣಲ್ಲ. ಅದು ಮತ್ತು ಬಡ ಕುಟುಂಬಕ್ಕೆ ಸೇರಿದ ಹೆಣ್ಣು ಮಗಳು. ಅದು ಈ ಬಡತನ ಮತ್ತು ಸುಂದರಿ ಅಲ್ಲದ ಕಾರಣಕ್ಕಾಗಿ ಮದುವೆ ಆಗದೇ ಇರುವಂತಹ ಈ ತುಂಗಮ್ಮ ಯಾವುದೋ ಒಂದು ಕ್ಷಣದಲ್ಲಿ ಒಬ್ಬ ಗಂಡಸಿಗೆ ಮರುಳಾಗಿ ಗರ್ಭಿಣಿ ಆಗ್ತಾಳೆ. ಅವನು ಕೈ ಕೊಡ್ತಾನೆ. ಅದು ನಂತರ ಅವಳು ಒಂದು ಅಭಯಾಶ್ರಮವನ್ನು ಸೇರಿಕೊಂಡು ಅಲ್ಲಿ ಸತ್ತ ಮಗುವಿಗೆ ಜನ್ಮ ನೀಡುವಂಥ ಒಂದು ಸಂದರ್ಭ ಬರುತ್ತೆ. ಅದು ನಂತರ ಬದುಕನ್ನು ಕಟ್ಟಿಕೊಳ್ಳುವಂತಹದ್ದು. ಅದು ಈ ಕಾದಂಬರಿನಲ್ಲಿ ಒಂದು ಸನ್ನಿವೇಶವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದು ಅವಳು ಗರ್ಭಿಣಿ ಆದ ಸಂದರ್ಭದಲ್ಲಿ ತಂದೆಯ ಬಳಿಗೆ ಹೋಗಿ, ನಂದು ತಪ್ಪಾಯಿತು, ನನ್ನನ್ನು ಕ್ಷಮಿಸಿಬಿಡು ಅಣ್ಣಯ್ಯ ಅಂತ ಕೇಳ್ಕೊತಾಳೆ. ಅದು
ಸಾಮಾನ್ಯವಾಗಿ ಆ ಸಂದರ್ಭದಲ್ಲಿ ತಂದೆಯರು ತಮ್ಮ ಅಹಂಕಾರಕ್ಕೆ ಪೆಟ್ಟು ಬಿದ್ದು ಒಂದು ಕಟುವಾಗಿ ವರ್ತಿಸ್ತಾರಲ್ಲ, ಅಂತಹ ಸಂದರ್ಭಗಳನ್ನೇ ನಾವು ಅನೇಕ ಕೃತಿಗಳಲ್ಲಿ ಮತ್ತು ನಿಜ ಜೀವನದಲ್ಲಿ ನೋಡ್ತಾ ಬಂದಿರ್ಬೋದು. ಈ ಮರ್ಯಾದಾ ಹತ್ಯೆಗಳು ನಡೆಯೋದೆಲ್ಲ ಈ ಗಂಡಿನ ಅಹಂಕಾರಕ್ಕೆ ಬಿದ್ದ ಪೆಟ್ಟುಗಳಿಂದಲೇ. ಅದು ಹೆಣ್ಣಿನ ಸಮಸ್ಯೆ ಅಲ್ವೇ ಅಲ್ಲ, ಅದು ಗಂಡಿನ ಅಹಂಕಾರಕ್ಕೆ ಸಂಬಂಧಪಟ್ಟಿದ್ದು ಅದು. ಆದರೆ ಇಲ್ಲಿನ ತಂದೆ ಮಗಳ ವಿರುದ್ಧವಾಗಿ ಒಂದು ಮಾತನ್ನೂ ಆಡದೆ, ಅವಳನ್ನು ಆಕ್ಷೇಪಿಸದೆ ಅವಳ ಕಣ್ಣೀರನ್ನು ಒರೆಸ್ತಾಳೆ. ಅದು ಅಂದರೆ ಈ ಮೌನ ಇದೆಯಲ್ಲ, ಈ ಮೌನದ ಮುಖಾಂತರನೇ ಒಂದು ಬಹುದೊಡ್ಡ ಮಾನವೀಯ ಕ್ಷಣವನ್ನು ನಿರಂಜನರು ಓದುಗರಿಗೆ ದಾಟಿಸ್ತಾರೆ ಅಂತ ನನಗೆ ಅನಿಸುತ್ತೆ. ಅದು ವಿಲಾಸಿನಿ ಇರ್ಬೋದು, ಅಂಜನಾ ಇರ್ಬೋದು, ವಿಶಾಲಾಕ್ಷಿ ಇರ್ಬೋದು, ಈ ಎಲ್ಲ ಕಾದಂಬರಿಗಳು ಕೂಡ ಹೆಣ್ಣಿನ ತವಕ ತಲ್ಲಣಗಳನ್ನು ಕಟ್ಟಿಕೊಡುವಂತಹ ಪ್ರಯತ್ನಗಳೇ ಆಗಿದ್ದಾವೆ ಅಂತ. ಮತ್ತೊಂದು ತೊಟ್ಟಿಲು ತೂಗಿದ ಕೈ ಅನ್ನುವಂಥ ಒಂದು ಕಾದಂಬರಿ ಕೂಡ ಹೆಣ್ಣನ್ನು ಕೇಂದ್ರವಾಗಿ ಉಳ್ಳ ಕಥನವೇ ಆಗಿರುವಂಥದ್ದು. ಈ ಕಾದಂಬರಿಗೆ ಸಂಬಂಧಪಟ್ಟಂತೆ ಒಂದು ಸ್ವಾರಸ್ಯಕರ ಸಂಗತಿಯನ್ನೇ ನಿರಂಜನರು ಬರ್ಕೊಂಡಿದ್ದಾರೆ. ಅದು ಪ್ರಜಾಮತದಲ್ಲಿ ಮೊದಲಿಗೆ ಧಾರಾವಾಹಿಯಾಗಿ ಪ್ರಕಟ ಆಯಿತು. ನಂತರ ಆ ಕಾದಂಬರಿಯನ್ನು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಲಿಕ್ಕೆ ಒಬ್ಬ ಪ್ರಕಾಶಕರ ಕೈಗೆ ಅವರು ಹಸ್ತಪ್ರತಿಯನ್ನು ಕೊಟ್ಟಿದ್ದರು. ಅದು ತಕ್ಷಣಕ್ಕೆ ಪ್ರಕಟ ಆಗಲಿಲ್ಲ, ಅದು ಬೆಂಕಿ ತಗಲಿ ಸುಟ್ಟು ಹೋಯಿತು ಅಂತ ಪ್ರಕಾಶಕ ಹೇಳ್ತಾನೆ. ಅವರು ಆ ಕಾದಂಬರಿಯನ್ನು ಕೈ ಬಿಡ್ತಾರೆ. ನಂತರ 20 ವರ್ಷಗಳ ನಂತರ ತನ್ನ ನೆನಪಿನಿಂದ ಆ ಕಥನವನ್ನು ಮತ್ತೆ ಬರೀತಾರೆ. ಮಿಂಚು ಅಂತ ಅದಕ್ಕೆ ಹೆಸರಿಡ್ತಾರೆ. ಅದು ಬಹುಶಃ ಒಂದೇ ಕಥನವನ್ನು ಒಬ್ಬ ಕಾದಂಬರಿಕಾರ ಹೀಗೆ ದೀರ್ಘಕಾಲದ ನಂತರ ಬರೆದಿರುವಂಥ ಉದಾಹರಣೆಗಳು ಕಡಿಮೆ ಅಂತ ನನಗೆ ಅನಿಸುತ್ತೆ. ಅದು ಆಯಿತು ಮೇಡಮ್. ನಾನು ಸಾಕಷ್ಟು ಟಿಪ್ಪಣಿಗಳನ್ನು ಮಾಡಿಕೊಂಡಿದ್ರು ಕೂಡ ಸಮಯದ ಅಭಾವದ ಕಾರಣಕ್ಕಾಗಿ ನನ್ನ ಕೊನೆಯ ಮಾತುಗಳಿಗೆ ಬರ್ತೇನೆ. ಅದು ನಿರಂಜನರ ಐತಿಹಾಸಿಕ ಕಾದಂಬರಿಗಳ ಬಗ್ಗೆ ಒಂದು ಮಾತನ್ನು ಹೇಳಬೇಕು. ಅದು ನಿರಂಜನರು ಚಿರಸ್ಮರಣೆಯನ್ನೂ ಒಳಗೊಂಡಂತೆ ಉಳಿದ ಸ್ವಾಮಿ ಅಪರಂಪಾರ ಮತ್ತು ಕಲ್ಯಾಣ ಸ್ವಾಮಿ ಕಥನಗಳಿದೆಯಲ್ಲ, ಈ ಮೂರೂ ಕಾದಂಬರಿಗಳು ಈ ಸ್ಥಳೀಯ ಅಥವಾ ದೇಸಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಕಥನಗಳಾದರೆ, ಮೃತ್ಯುಂಜಯ ಕಥೆ ಇದೆಯಲ್ಲ ಅದು ಈಜಿಪ್ಟ್ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಕಥೆ. ಇದು ಈ ಕಾದಂಬರಿಗಳ ಕಥನಗಳಿಗೆ ಪ್ರಾದೇಶಿಕ ವ್ಯಾಪ್ತಿ ಮತ್ತು ಕಾಲದ ಅಂತರಕ್ಕೆ ಪಟ್ಟ ಹಾಗೆ CN ರಾಮಚಂದ್ರನ್ ಅವರು ಒಳಹು ಒಂದು ತುಂಬ ಕುತೂಹಲಕರವಾಗಿದೆ. ಅದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದು ಅವರು ಉಳಿದ ಎಲ್ಲ ಕಾದಂಬರಿಗಳನ್ನು ಕೂಡ ಪಕ್ಕಕ್ಕೆ ಇಟ್ಟು ಮೃತ್ಯುಂಜಯವನ್ನು ನಿರಂಜನ ಅವರ ಪ್ರಮುಖ ಕಾದಂಬರಿ ಅಂತ CNR ಗುರುತಿಸ್ತಾರೆ. ಅದಕ್ಕೆ ಅವರು ಕಾರಣಗಳನ್ನು ಕೊಡ್ತಾರೆ. ಭಾಷೆ, ಪಾತ್ರ ರಚನೆ, ಒಟ್ಟು ಕೃತಿಯ ನೆಲೆಗಟ್ಟಾಗಿರುವ ಸಾಮಾಜಿಕ ಸಿದ್ಧಾಂತ, ಈ ಎಲ್ಲದರಲ್ಲೂ ಕೂಡ ಮೃತ್ಯುಂಜಯ ನಿರಂಜನರ ಉಳಿದ ಐತಿಹಾಸಿಕ ಕೃತಿಗಳಿಗಿಂತ ಪೂರ್ವ ಭಿನ್ನವಾಗಿದೆ ಮತ್ತು ನಿರಂಜನರು ಕನ್ನಡಕ್ಕೆ ಕೊಟ್ಟ ಅಪೂರ್ವ ಕೊಡುಗೆಯಾಗಿದೆ ಅಂತ ಹೇಳ್ತಾರೆ. ಅದು ನಾನು CNR ಅವರ ಮಾತನ್ನು ಒಂದು ಮಟ್ಟಿಗೆ ಒಪ್ಪಿಕೊಂಡ್ರೂ ಕೂಡ ಚಿರಸ್ಮರಣೆ ಕೂಡ ಮೃತ್ಯುಂಜಯದಷ್ಟೇ ತುಂಬ ಮುಖ್ಯವಾದ ಕಾದಂಬರಿ ಆಗಿದೆ ಅಂತ ನನಗೆ ಅನಿಸುತ್ತೆ. ಅದು ಯಾವ ಕಾರಣಗಳಿಗೋಸ್ಕರ ಮೃತ್ಯುಂಜಯ ತುಂಬ ಮುಖ್ಯ ಅಂತ ನಾವು ಕೆಲವರು ಭಾವಿಸ್ತೇವೋ ಅದೇ ಕಾರಣಗಳಿಗೋಸ್ಕರ ಚಿರಸ್ಮರಣೆ ಕೂಡ ತುಂಬ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ. ಅದು ಚಿರಸ್ಮರಣೆ ಕೇವಲ ಚಳುವಳಿಯ ಕಥೆ ಅಲ್ಲ, ಅದು ಮಧ್ಯಮ ವರ್ಗಗಳಲ್ಲಿ, ಜನಸಾಮಾನ್ಯ ಕುಟುಂಬ ವರ್ಗಗಳಲ್ಲಿ ಕಂಡುಬರುವಂತಹ ಬದುಕನ್ನು ಕಟ್ಟಿಕೊಳ್ಳುವ ಬಗ್ಗೆ ಇರುವಂತಹ ಸವಾಲುಗಳನ್ನು ಕುರಿತು ಕೂಡ ಮಾತನಾಡುವಂತಹ ಕಾದಂಬರಿ ಇದು ಅಂತ ನನಗೆ ಅನಿಸುತ್ತೆ. ಅದು ಮೃತ್ಯುಂಜಯ ಕಾದಂಬರಿನಲ್ಲಿ ಅಲ್ಲಿನ ಭಾಷೆ ತುಂಬ ಜೀವಂತ ಭಾಷೆ. ಅದು ಉಳಿದ ಕಡೆಗಳಲ್ಲಿ ಅದು ಭಾವಾವೇಶದಿಂದ ಕೂಡಿದ ಭಾಷೆ ಆಗಿದ್ದರೆ ಮೃತ್ಯುಂಜಯದಲ್ಲಿ ಅತ್ಯಂತ ಜೀವಂತ ಭಾಷೆ ಅಂತ CNR ಹೇಳ್ತಾರೆ. ಅದು ಅವರು ಮತ್ತೊಂದು ಮಾತನ್ನು ಕೂಡ ಹೇಳ್ತಾರೆ. ಅದು ವಿವರಗಳ ಸಾಚಾತನದಲ್ಲಿ, ಸಾಂದ್ರತೆಯಲ್ಲಿ ಮೃತ್ಯುಂಜಯ ಕನ್ನಡದ ಇತರ ಮಹಾಕೃತಿಗಳಾದ ಮರಳಿ ಮಣ್ಣಿಗೆ, ಮಲೆಗಳಲ್ಲಿ ಮದುಮಗಳು, ವೈಶಾಖ ಇವುಗಳಿಗೆ ಸರಿಸಾಟಿಯಾಗಿ ನಿಲ್ಲುತ್ತದೆ ಅಂತ ನನಗೆ ಅವರು CNR ಹೇಳ್ತಾರೆ. ಅದು ನನಗೂ ಕೂಡ ಹೌದು ಅಂತ ಅನಿಸುತ್ತೆ. ಕೊನೆಯದಾಗಿ ಕಾದಂಬರಿಕಾರರಾಗಿ ನಿರಂಜನರ ಸಾಧನೆಯ ಬಗ್ಗೆ DR ನಾಗರಾಜ್ ಅವರು ಹೇಳಿರುವಂಥ ಒಂದು ಮಾತನ್ನು ನಿಮ್ಮ ಗಮನಕ್ಕೆ ತರುವ ಮುಖಾಂತರ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅದು DR ಹೇಳ್ತಾರೆ, ಸಾಹಿತ್ಯವನ್ನು ಅದರ ವಾಸ್ತವತೆಯಿಂದ ಮೇಲೆತ್ತಿ
ಮಹಾನ್ ರೂಪಕವಾಗಿ ಮಿತ್ ಆಗಿ ಮಹೋನ್ನತಿಯಾಗಿ ಬರೆಯುವ ಛಲ ನಿರಂಜನರಲ್ಲಿ ಇದೆ. ಅದು ಸಮಾಜವಾದಿ ಬರಹಗಾರಿಗೆಲ್ಲ ಇದು ಸಾಮಾನ್ಯ. ಯುರೋಪ್ನಲ್ಲಿ ಗಾರ್ಕಿ ಅಂತವರು ಇತ್ಯಾದಿ. ನಿರಂಜನರ ಈ ಸಮಾಜವಾದಿ ಛಲಕ್ಕಾಗಿ ಅವರನ್ನು ಅಭಿನಂದಿಸಬೇಕಾಗಿದೆ. ಕನ್ನಡ ಸಾಹಿತ್ಯದಲ್ಲಿ ಈ ರೀತಿಯ ಅಖಂಡ ಶೈಲಿ ಇರುವವರು ನಿರಂಜನರೊಬ್ಬರೇ. ಆದುದರಿಂದ ಸಮತಾವಾದದಲ್ಲಿ ಸಾಹಿತ್ಯದಲ್ಲಿ ಆಸಕ್ತಿ ಇರುವ ತರುಣರು ಅವರಿಂದ ಲೇಖಕರು ಕಲಿಯಬೇಕಾದುದನ್ನೆಲ್ಲ ಕಲಿತು ಅವರಿಗಿಂತ ಭಿನ್ನವಾಗಿ ಬರೆಯಬೇಕು. ನಿರಂಜನರನ್ನು ಅಭಿನಂದಿಸಬಹುದಾದ ರೀತಿ ಇದೆಂದು ನನಗನ್ನಿಸುತ್ತದೆ ಅಂತ ಡಿ.ಆರ್. ನಾಗರಾಜ್ ಹೇಳ್ತಾರೆ. ಬಹುಶಃ ಇವತ್ತು ನಾವು ನಿರಂಜನರನ್ನು ನೆನಪಿಸಿಕೊಳ್ಳಬೇಕಾದಂಥ ಅರ್ಥಪೂರ್ಣ ವಿಧಾನ ಇದು ಅಂತ ನನಗೆ ಅನಿಸುತ್ತೆ. ಅದು ನಾವು ಮತ್ತೆ ಸಮಾನತೆಯ ಬಗ್ಗೆ ಬಹುತ್ವದ ಬಗ್ಗೆ ಮಾತಾಡ್ತೇವಲ್ಲ, ಈ ಆಶಯಗಳನ್ನು ಉಳ್ಳ ಎಲ್ಲರೂ ಕೂಡ ನಿರಂಜನರನ್ನು ಮರು ಓದಿಗೆ ಒಳಪಡಿಸುವಂತಹ ಅಗತ್ಯ ಇದೆ ಅಂತ ನನಗೆ ಅನಿಸುತ್ತೆ. ಅದು ನಿರಂಜನರನ್ನು ಓದ್ತಲೇ ಮತ್ತೆ ನಾವು ನಿರಂಜನರಿಗಿಂತಲೂ ಭಿನ್ನವಾಗುವ ದಾರಿಗಳ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಅಂತ ಡಿ.ಆರ್. ಹೇಳ್ತಾರೆ. ಅದು ನಿರಂಜನರ ಈ ಜನ್ಮಶತಮಾನೋತ್ಸವ ಸಂದರ್ಭ ಇದೆಯಲ್ಲ, ಇದು ನಾವು ಅವರನ್ನು ಮತ್ತೆ ಓದುವಂತಹ ಮತ್ತು ಸರಿಯಾಗಿ ಓದುವಂತಹ ಒಂದು ಸಂದರ್ಭ ಮತ್ತು ಈ ಓದು ಅವರಿಗೆ ಸಲ್ಲಿಸುವಂತಹ ಒಂದು ಅರ್ಥಪೂರ್ಣ ಗೌರವ ಅಂತ ನನಗೆ ಅನಿಸುತ್ತೆ. ಅಂಥದ್ದೊಂದು ಗೌರವದ ರೂಪದಲ್ಲಿ ಈ ಕಾರ್ಯಕ್ರಮವನ್ನು ನಾನು ಭಾವಿಸ್ತಾ ಇದ್ದೇನೆ. ಇಂಥದ್ದೊಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ರೂಪಿಸಿದ ಕಾರಣಕ್ಕಾಗಿ ಎಲ್ಲ ಸಂಘಟಕರಿಗೂ ನನ್ನ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಹೇಳ್ತಾ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.